ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಸಾಟರ್ಡೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಮುದ್ದುಗೆ ಸ್ಕೂಲ್ ಡೇ ಇತ್ತು ಅಂತ ಹೇಳಿದ್ನಲ್ಲ, ಅದರದ್ದು ಹೊರಟು ರೆಡಿಯಾಗಿ ಫುಲ್ಲು. ಅದಾದಮೇಲೆ ನಮ್ಮ ಓನರ್ ಮಕ್ಕಳು ಮತ್ತು ಓನರು ಎಲ್ಲರೂ ಬರ್ತಾಯಿದ್ರು. ಅವ್ರನ್ನೂ ಪಿಕ್ ಮಾಡ್ಕೊಂಡು ಹೋಗಬೇಕಿತ್ತು. ನಾನು ಚಿಕ್ಕ ಮಗುನ ಕರ್ಕೊಂಡು ಹೋದೆ, ಚಿಕ್ಕ ಹುಡುಗಿನ. ನಮ್ಮ ಹಸ್ಬೆಂಡು ಒಂದು ವರ್ಷನ ಕರ್ಕೊಂಡೋದ್ರು. ಮುದ್ದು ಮತ್ತು ಇವರೆಲ್ಲ ಇದ್ದರು. ಫೋಟೋ ಸೆಷನ್ ಇತ್ತು ಅಂದ್ಬಿಟ್ಟು ಎಲ್ಲರೂ ಫೋಟೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಅದಾದಮೇಲೆ ಮುದ್ದನ್ನ ಅಲ್ಲಿ ಡ್ಯಾನ್ಸ್ ರೂಮ್ ಒಳಗಡೆ ಕಳಿಸ್ಬಿಟ್ಟು ನಾವು 4 ಜನ ವೆಯ್ಟ್ ಮಾಡ್ತಾ ಕೂತಿದ್ದು. ಅದಾದಮೇಲೆ ಅಕ್ಕ ಮತ್ತು ಅಣ್ಣ ಇಬ್ಬರೂ ಬಂದರು. ಅದಾದಮೇಲೆ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳೋದು ಮರ್ತ್ಬಿಟ್ಟಿದ್ದೀನಿ ನಾನು. ಸ್ಕೂಲ್ದು ಎಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ನಾನಂತೂ ಫುಲ್ ಎಂಜಾಯ್ ಮಾಡಿದೆ. ನೆಕ್ಸ್ಟು ಅದಾದಮೇಲೆ ಮಕ್ಕಳದೆಲ್ಲ ಸ್ಟಾರ್ಟ್ ಆಯಿತು ಡ್ಯಾನ್ಸು. ಈಗ ನೆಕ್ಸ್ಟು ಚಿಕ್ಕ ಮಕ್ಕಳು ಮಾಡೋದಿದೆಯಲ್ಲ, ಅದು ನೋಡೋದೇ ಒಂಥರ ಫುಲ್ ಖುಷಿ. ಅವರು ಒಬ್ಬೊಬ್ಬರು ಒಂದೊಂದು ಥರ ಆಡ್ತಿರ್ತಾರೆ, ಒಬ್ಬೊಬ್ಬರು ಅಳ್ತಿರ್ತಾರೆ, ಒಬ್ಬೊಬ್ಬರು ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ. ಇದರಲ್ಲಂತೂ ಫಸ್ಟ್ ಲೈನಲ್ಲಿ ನಿಂತಿರೋ ಹುಡುಗಿ ಅಂತೂ ಸಖತ್ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು. ಮ್ಯಾಮ್ ಹೆಂಗೆ ಮಾಡ್ತಿದ್ರು ಅದೇ ಥರ ನಿಂತ್ಕೊಂಡು ಹಿಂಗೆ ಆಡ್ಕೊಂಡು ನೆಕ್ಸ್ಟು ಅದಾದಮೇಲೆ ಮುದ್ದು ಇರೋದು UKG ಆಗಿರೋದ್ರಿಂದ ನಾವು ಆಲ್ಮೋಸ್ಟ್ ಲಾಸ್ಟ್ ಇನ್ನೊಂದು 3 ಡೇಸ್ ಇತ್ತು ಅನ್ನೋ ಟೈಮಲ್ಲಿ ನಮಗೆ ಬಂದಿದ್ದು. ಪೇರೆಂಟ್ಸ್ಗೆ ಅಂತ ಅಂದ್ಬಿಟ್ಟು ಮುಂದೆನೇ ಅರೇಂಜ್ ಮಾಡಿರ್ತಾರೆ. ಆ ಪೇರೆಂಟ್ಸ್ನೆಲ್ಲರನ್ನೂ ನೇಮ್ ಹೇಳ್ತಾರೆ. ನಾವಿದ್ದಿದ್ದರಿಂದ ಮುಂದೆ ಫುಲ್ ಶೈ ಆಗ್ತಾಯಿದ್ದ ನೋಡಿ. ಅವ್ನ ಮುಖದಲ್ಲಿ ಕಾಣುತ್ತೆ, ನಾಚ್ಕೊತಿದ್ದ ಫುಲ್ಲು ನಮ್ಮನ್ನು ನೋಡ್ಬಿಟ್ಟು ಡ್ಯಾನ್ಸ್ ಮಾಡೋಕ್ಕೋಸ್ಕರ. ಅವನು 3 ಸಾಂಗ್ ಇತ್ತು, 3ನ್ನ ಜಾಯಿನ್ ಮಾಡಿ ಒಂದು ಸಾಂಗ್ ಮಾಡಿದ್ರು. ಆಲ್ಮೋಸ್ಟ್ ಒಂದು 3-4 ಮಿನಿಟ್ಸ್ ಇತ್ತು ಅನಿಸುತ್ತೆ ಮೋಸ್ಟ್ಲಿ. ಅದಾದಮೇಲೆ ಇದರಲ್ಲಿ ಒಂದು ಟ್ರೆಂಡಿಂಗ್ದು ರೀಲ್ಸ್ ಇದೆಯಲ್ಲ, ಅದಿತ್ತು. ಇದು ಅದೇ ಸ್ಟೆಪ್ಪು ಯಾವುದು ಅಂತ ಅಂದ್ಬಿಟ್ಟು ಹೇಳಿ ಫುಲ್ ಟ್ರೆಂಡಲ್ಲಿತ್ತು. ಇದು ವಿಷ್ಣುವರ್ಧನ್ ಸಾಂಗು. ಹಿಂಟು ಕೂಡ ಕೊಟ್ಟಿದ್ದೀನಿ ಯಾವುದು ಅಂತ ಮೆಸೇಜ್ ಮಾಡಿ ನನಗೆ. 3 ಸಾಂಗ್ ಇತ್ತು, 3ನೂ ಚೆನ್ನಾಗಿ ಮಾಡ್ದೆ. ಬಟ್ ನಾವು ಮುಂದೆ ಇರೋದ್ರಿಂದ ನಾವು ಅಟ್ಲೀಸ್ಟ್ ಸೆಕೆಂಡ್ ಲೈನಲ್ಲಾರ ಕೂರಬೇಕಿತ್ತು. ಫ್ರಂಟ್ ಲೈನಲ್ಲಿ ಕೂತಿದ್ದಕ್ಕೆ ಅವನು ಫುಲ್ ನಾಚ್ಕೊತಿದ್ದ. ಅದರ್ವೈಸ್ ಈಸ್ ಆಲ್ ಗುಡ್. ನೆಕ್ಸ್ಟ್ ಅದಾದಮೇಲೆ ಕರ್ಕೊಂಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವ್ನ ಫ್ರೆಂಡ್ಸ್ ಜೊತೆ ಆಟ ಆಡೋಕ್ಕೆ ಅಂತ ಹೋದ ನೋಡಿ. ಅವ್ರ ಫ್ರೆಂಡ್ಸ್ ಜೊತೆ ಆಟ ಆಡ್ತಿದ್ದಾನೆ. ಅದಾದಮೇಲೆ ಪೇರೆಂಟ್ಸ್ಗೂ ಕೂಡ ಡ್ಯಾನ್ಸ್ ಮಾಡೋರಿಗೆ ರೀಲ್ಸ್ ಎಲ್ಲ ಹಾಕಿ ಜಸ್ಟ್ ಇದು ಚಿಲ್ ಮಾಡ್ತಾಯಿದ್ದು ಅಷ್ಟೇ. ಎಲ್ಲರೂ ಎಂಜಾಯ್ ಮಾಡಿಕೊಂಡು, ಯಾರೂ ಪ್ರಾಕ್ಟೀಸೆಲ್ಲ ಏನೂ ಮಾಡಿಲ್ಲ. ಅದಾದಮೇಲೆ ನಾರ್ಮಲಾಗಿ ಎಲ್ಲ ಡ್ಯಾನ್ಸ್ ಮಾಡಿ ಮುಗಿಸಿ ಬಂದಮೇಲೆ ಮುದ್ದೂ ಸ್ವಲ್ಪ ಹೊತ್ತು ಆದಮೇಲೆ ಬಂದ ಅಲ್ಲಿ ಜಾಯ್ನ್ ಆದ. ಚೆನ್ನಾಗಿರೋ ಎಲ್ಲ ರೀಲ್ಸ್ಗಳ್ನೂ ಹಾಕ್ತಾಯಿದ್ರು. ಎಲ್ಲರೂ ಆಲ್ಮೋಸ್ಟು ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿದ್ದೇ ಆಯಿತು. ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರೊಳಗಡೆ ತುಂಬ ಲೇಟಾಗಿತ್ತು, ಫುಲ್ ಸ್ಟ್ರೈನ್ ಆಗಿತ್ತು. ನೆಕ್ಸ್ಟ್ ಡೇ ಗೆಸ್ಟ್ ಬೇರೆ ಬರೋರಿದ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್.